ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನೀವಿಲ್ಲಿ ನೋಡ್ಬೋದು ನಿಮ್ಮ ಸೋಷಿಯಲ್ ಸೈನ್ಸ್ ಎಕ್ಸಾಮ್ಗೆ ಇನ್ನು ಬರೀ 2 ವೀಕ್ಸ್ ಇದೆ ಕರೆಕ್ಟಾಗಿ. ಸೊ 2 ವೀಕ್ಸ್ ಸ್ಟ್ರಾಟಜಿ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ಮಕ್ಕಳೇ. ಸೊ ಬಿಫೋರ್ ದ್ಯಾಟ್ ಲೈಕ್ ಮಾಡಿ ಡೆಫಿನೆಟ್ಲಿ ವಿಡಿಯೋನ. ಆ್ಯಂಡ್ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಆ್ಯಂಡ್ ಎಷ್ಟು ಯೂಸ್ಫುಲ್ ಆಯಿತು ಅಂತ ನನಗೆ ವಿಡಿಯೋ ಎಲ್ಲ ನೋಡಿ ಆದಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಎಷ್ಟು ಪರ್ಸೆಂಟ್ ಯೂಸ್ಫುಲ್ ಆಯಿತು ಅಂತ, 5%, 10%, 20%, 100% ಎಷ್ಟು ಅಂತ, ಓಕೆನಾ. ಬಿಕಾಸ್ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ, ನಿಮ್ಮ ಎಕ್ಸಾಮ್ ಡೇಸು ಇದೆಲ್ಲ ನನಗೆ ಗೊತ್ತಿದೆ. ಮಧ್ಯದಲ್ಲಿ ಎಕ್ಸಾಮ್ಸ್ ಇದೆ, ಆ ಎಕ್ಸಾಮ್ಗೆ ನೀವು ಓದ್ಕೋಬೇಕು, ಇದೆಲ್ಲ ನನಗೆ ಗೊತ್ತಿದೆ. ಸೊ ಅದನ್ನೆಲ್ಲ ನಾನು ತಲೆಯಲ್ಲಿ ಇಟ್ಕೊಂಡು ಈ ಒಂದು ಟೈಮ್ ಟೇಬಲ್ನ ಮಾಡಿದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇರೋದು, ಎಷ್ಟು ಯೂಸ್ಫುಲ್ ಆಯಿತು, ಔಟ್ ಆಫ್ 100% ಎಷ್ಟು ಯೂಸ್ಫುಲ್ ಆಯಿತು ಅಂತ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಆ್ಯಂಡ್ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳು ಬೇಕು ಅಂತಂದರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಆಗಿ, ಅದಕ್ಕಿಂತ ಒಳ್ಳೆ ಆಪ್ಷನ್ ಇನ್ನೇನೂ ಇಲ್ಲ, ಓಕೆನಾ. ಸೊ 19th ಮಾರ್ಚಿಂದ 30th ಮಾರ್ಚ್ವರೆಗೂ, ಬಿಕಾಸ್ 31st ಏನು ಅಂತ ನಾನು ಹೇಳ್ತೀನಿ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ 19th ಮಾರ್ಚಿಂದ 30th ಮಾರ್ಚ್ವರೆಗೂ ಅ ಫೋಕಸ್ ಪ್ಲ್ಯಾನ್ ಟು ಮಾಸ್ಟರ್ ಸೋಷಿಯಲ್ ಸೈನ್ಸ್ ಬಿಫೋರ್ ಎಕ್ಸಾಮ್ ಡೇ. ಸೊ ಎಕ್ಸಾಮ್ ಬರೋದಕ್ಕಿಂತ ಮುಂಚೆನೇ ಈ ಒಂದು 15 days ಏನಿದೆ ಅದನ್ನು ನೀವು ಹೇಗೆ ಯೂಟಿಲೈಸ್ ಮಾಡ್ಕೋಬೇಕು ಸೋಷಿಯಲ್ ಸೈನ್ಸ್ಗೂ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ದಟ್ ಈಸ್ ಫ್ರಮ್ 19th ಮಾರ್ಚ್ ಟು 30th ಮಾರ್ಚ್. ಸೊ ನೋಡ್ತಾ ಹೋಗೋಣ. ಸೊ ನೀವು ಇಷ್ಟು ಚಾಪ್ಟರ್ಸ್ನ ಕವರ್ ಮಾಡಬೇಕು ಮಕ್ಕಳೇ. 17 ಚಾಪ್ಟರ್ಸ್ ಒಟ್ಟು ನಿಮಗಿಲ್ಲಿ 17 ಚಾಪ್ಟರ್ಸ್ ಇದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಔಟ್ ಆಫ್ 33 ಈ 17 ಚಾಪ್ಟರ್ಸ್ ಅಂತ ನಾನು ಹೇಳ್ಬೋದು. ಬಿಕಾಸ್ 3 marks 4 marksಗಳು ಬರುವಂಥ ಕ್ವೆಶ್ಚನ್. ಇದನ್ನು ಓದ್ಕೊಂಡ್ರೆ ಮುಕ್ಕಾಲು ಭಾಗ ಕೆಲಸ ಮುಗೀತು ನಿಮ್ಮದು. ಆಲ್ಮೋಸ್ಟ್ 45 marks ನಿಮ್ಗೆ ಇಲ್ಲಿಂದನೇ ಬರ್ತಾ ಇದೆ, ಓಕೆನಾ ಮಕ್ಕಳೇ. ಸೊ ನೋಡಿ, ಹಿಸ್ಟ್ರಿಯಲ್ಲಿ ಅಡ್ವೆಂಟ್ ಆಫ್ ಯುರೋಪಿಯನ್ಸು, extension of British rule, opposition of Karnataka and ODIs of Mysuru, social and religious reform movements, first war of Indian independence ಹಾಗೂ ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟ. ಓಕೆ. ಜಾಗ್ರಫಿ ಆದ ತಕ್ಷಣ ಜಾಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫೀಚರ್ಸು, ಇಂಡಿಯಾ ಸಾಯಿಲ್ಸ್, ಇಂಡಿಯಾ ಮಣ್ಣುಗಳು, ಇಂಡಿಯಾ ಅರಣ್ಯಗಳು, ಫಾರೆಸ್ಟ್ ರಿಸೋರ್ಸಸ್ಸು, ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್ಸು, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನು, ಮೇಜರ್ ಇಂಡಸ್ಟ್ರೀಸ್ಗಳು, ಇದು ಇಂಪಾರ್ಟೆಂಟ್ ಆಗುತ್ತೆ. ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಎಕನಾಮಿಕ್ಸ್ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್ ಬರೋಷ್ಟೊತ್ತಿಗೆ ಚಾಲೆಂಜಸ್ ಆಫ್ ಇಂಡಿಯಾ, ಫಾರಿನ್ ಪಾಲಿಸಿ, ಇಂಡಿಯನ್ ಫಾರಿನ್ ಪಾಲಿಸಿ, ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್, ರೂರಲ್ ಡೆವಲಪ್ಮೆಂಟ್, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. ಸೊ ದೀಸ್ ಆರ್ ದ ಚಾಪ್ಟರ್ಸ್ ನೀವು ಓದಲೇಬೇಕು, ಓಕೆನಾ. ಸೊ ಈ ಒಂದು ಟೈಮ್ ಪೀರಿಯಡಲ್ಲಿ ಯಾವಾಗ ಓದಬೇಕು ಇದನ್ನು? 19 to 21st ಮಾರ್ಚ್ ಏನಿದೆ ಈ ಒಂದು ಟೈಮ್ ಪೀರಿಯಡಲ್ಲಿ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಆಲ್ 17 ಚಾಪ್ಟರ್ಸ್ ಲಿಸ್ಟೆಡ್ ಇನ್ ದ ಸಿಲೆಬಸ್. ನಾನು ಇಲ್ಲಿ ಹೇಳಿದ್ದೀನಲ್ಲ, ಈ 17 ಚಾಪ್ಟರ್ಸ್ನ ಎಲ್ಲ ಓದಿ ಅರ್ಥ ಮಾಡಿಕೊಂಡು ಹಂಗೆ ಜೀರ್ಣ ಮಾಡ್ಕೊಂಡು ಬಿಡಬೇಕು, ಓಕೆನಾ ಮಕ್ಕಳೇ. ಸೊ ಅದನ್ನು ಇಲ್ಲಿ ಮಾಡಬೇಕು. ಒಟ್ಟು ಎಷ್ಟು ಟೈಮ್ ಕೊಡ್ತೀರಾ ಪ್ರತಿದಿನ? 19th ರಿಂದ 21st, 19, 20, 21st ಈ 3 days ಆಫ್ ಟೈಮಲ್ಲಿ ನೀವು 2 hours ಎವ್ರಿ ಡೇ ಕನ್ಸಿಸ್ಟೆಂಟಾಗಿ ಕೂತ್ಕೊಂಡು ಸೋಷಿಯಲ್ ಸೈನ್ಸ್ನ ಓದಿ. 2 hours ಕೊಡಿ ಸಾಕು. ನಾನು ಜಾಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ, ಜಸ್ಟ್ 2 hours ಕೊಡಿ ಈ ಒಂದು 17 ಚಾಪ್ಟರ್ಸ್ನ. ಸೊ ಏನು ಓದ್ತೀರಾ ಈ 17 ಚಾಪ್ಟರ್ಸಲ್ಲಿ? ತುಂಬ ರಿಪೀಟ್ ಆಗಿರುವಂಥ ಒಂದು ಕ್ವೆಶನ್ಸ್ಗಳು, PYQPsಗಳು, MQPಸಿಂದ ಯಾವುದಾದ್ರೂ ಬಂದಿದೆಯಾ, ಪ್ರಿಪ್ರೇಟ್ರಿಯಲ್ಲಿ ಯಾವುದಾದ್ರೂ ಬಂದಿದೆಯಾ. ಸೊ ಅದನ್ನೆಲ್ಲ ಹುಡುಕೊಂಡು ಇಟ್ಕೊಂಡು ಆ ಕ್ವೆಶನ್ಸ್ನ ಓದ್ಕೋಬೇಕು, ಓಕೆನಾ. ಎಲ್ಲ ಕೂತ್ಕೊಂಡು ಓದಿ, ಟೆಕ್ಸ್ಟ್ ಬುಕ್ನ ಓದಿ, ಫುಲ್ಲಾಗಿ ಹೊಸ ಚಾಪ್ಟರ್ನ ಓದಿ ಅಂತ ನಾನೇನು ಹೇಳ್ತಾ ಇಲ್ಲ. ಇರುವಂಥ ಚಾಪ್ಟರ್ಸ್ಗಳಲ್ಲೇ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸು, ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆ 3 markers 4 markers ಅದನ್ನು ಓದ್ಕೊಳ್ಳಿ, ಓಕೆನಾ. ಪ್ರಿಯಾರಿಟಿ ಬಂದು ಡೇಟ್ಸ್ಗೆ, ಕೀ ಟರ್ಮ್ಸ್, ಕೀ ವರ್ಡ್ಸ್ ಬೇಸಿಕಲಿ ಹಾಗೂ ಮ್ಯಾಪ್ಸ್ಗೆ ಕೊಡಿ. ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ಜಾಗ್ರಫಿಯಲ್ಲಿ ಮ್ಯಾಪ್ಗಿರುವಂಥ ಒಂದು ಚಾಪ್ಟರ್ಸ್ನ ಕೂಡ ಹಾಕಿದ್ದೀನಿ, ಓಕೆನಾ. ಸೊ ಅದು ಈ 3 daysಲ್ಲಿ ಮಾಡಬೇಕು. ಅದಕ್ಕೆ ನಾನು 2 hours ಕೊಟ್ಟಿರೋದು. ಸೊ 2 hours 6 hours ವಿಚ್ ಇಸ್ ಸಾಲಿಡ್ 6 hours ಮಕ್ಕಳೇ, ವಿಚ್ ಇಸ್ ಲೈಕ್ ವೇ ಟು ಮಚ್ ಅಂತ ಅನಿಸುತ್ತೆ ನನಗೆ. ಇರುವಂಥ ಎಲ್ಲ ಕ್ವೆಶನ್ಸು ಈ 17 ಚಾಪ್ಟರ್ಸಿಂದ 3 markers 4 markers ನೀವು ಕಲ್ತ್ಬಿಡಬೇಕು, ಓಕೆನಾ. ಎಸ್. ನೆಕ್ಸ್ಟ್ 21st ಇಂದ 29th ಮಾರ್ಚ್ವರೆಗೂ ಏನು ಮಾಡಬೇಕಂತಂದರೆ ಪ್ರಾಕ್ಟೀಸ್ ಆ್ಯಂಡ್ ರಿವಿಷನ್ ಫೇಸ್ ಇದು, ಓಕೆನಾ. MCQsಗಳನ್ನ ಸಾಲ್ವ್ ಮಾಡಬೇಕು. ಸೊ ಈ MCQs ಎಲ್ಲಿ ಸಿಗುತ್ತೆ ನಿಮಗೆ? ನಮ್ಮ ಆ್ಯಪಲ್ಲಿ ಇದೆ.
ಓಕೆನಾ. ಸೊ ನೀವು ಆ್ಯಪ್ಗೆ ಹೋಗಿ, ಸುಮಾರು ಜನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ, ಯಾರು ಇನ್ಸ್ಟಾಲ್ ಮಾಡ್ಕೊಂಡಿರೋ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಪ್ಗೆ ಹೋದಾಗ ಪ್ರತಿಯೊಂದು ಚಾಪ್ಟರ್ಗೂ ಆಲ್ಮೋಸ್ಟ್ 15 MCQsಗಳಿದೆ. ಸೊ ಅದರ ಹೆಲ್ಪ್ ತೊಗೊಳ್ಳಿ ಆ್ಯಂಡ್ ಅದನ್ನು ಮಾಡಿ. ಆ್ಯಂಡ್ ಆಲ್ರೆಡಿ ಮಾಡಿರೋವಂಥ ವೀಡಿಯೋಸ್ಗಳಿದೆಯಲ್ಲ ನಮ್ಮ ಯೂಟ್ಯೂಬಲ್ಲಿ, ಸೊ 3 ಮಾರ್ಕರ್ ವೀಡಿಯೋ, ಶಾರ್ಟ್ ಕ್ವೆಶನ್ ಲೈವ್ಗಳಿದೆ, MCQ ವೀಡಿಯೋಸ್, ಇದೆಲ್ಲನೂ ಇದೆಯಲ್ಲ, ಅದನ್ನು ಮತ್ತೆ ಹೋಗಿ ನೋಡಿ ಆ್ಯಂಡ್ ಮ್ಯಾಪ್ನ ಪ್ರಾಕ್ಟೀಸ್ ಮಾಡಿ. ಬಟ್ ಈ 21 29 ಮಾರ್ಚು ನೀವು ಯಾವಾಗ ಮಾಡ್ತೀರಾ ಇದನ್ನು? ನಿಮಗೆ ಬ್ರೇಕ್ ಬೇಕು ಅಂತ ಅನಿಸ್ದಾಗ, ಬೇರೆ ಸಬ್ಜೆಕ್ಟ್ಸು ಓದಿ 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 ಬೋರ್ ಆದಾಗ, ಅಥವಾ ಚೇಂಜ್ ಬೇಕು ಅಂತ ಅನಿಸ್ದಾಗ, ರಿಲ್ಯಾಕ್ಸ್ ಆಗಬೇಕು ಅಂತ ಅನ್ನಿಸ್ದಾಗ, ಏನೋ ಒಂದು ಸ್ವಲ್ಪ ಶಿಫ್ಟ್ ಬೇಕು ಅಂತ ಅನ್ನಿಸ್ದಾಗ, ಸೊ ಈ ಥರ ಒಂದು ಟೈಮಲ್ಲಿ ಈ ಥರ ಅನ್ನಿಸ್ದಾಗ ಸುಮ್ಮನೆ ಫೋನ್ ನೋಡ್ದಿರಾ, ರೀಲ್ಸ್ ನೋಡ್ದಿರಾ, ಹೋಗಿ ಟಿ ವಿ ನೋಡ್ದಿರಾ, ಸ್ವಲ್ಪ ಚೇಂಜ್ ಇನ್ ಸಬ್ಜೆಕ್ಟ್ನ ಕೊಟ್ಟಾಗ ಡೆಫಿನೆಟ್ಲಿ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಟೈಮ್ ಸಿಕ್ಕಿದಾಗ ನೀವು MCQsಗಳನ್ನ ನಮ್ಮ ಆ್ಯಪಲ್ಲಿ ಸಾಲ್ವ್ ಮಾಡೋ ಅಂಥದ್ದು, ನಮ್ಮ ವಿಡಿಯೋಸ್ಗಳನ್ನ ನೋಡೋ ಅಂಥದ್ದು, ಮ್ಯಾಪ್ ಪ್ರಾಕ್ಟೀಸ್ ಮಾಡೋ ಅಂಥದ್ದು. ಓಕೆನಾ. ಅಟ್ಲೀಸ್ಟ್ 30 ಮಿನಿಟ್ಸ್ ಡೈಲಿ. 30 ಮಿನಿಟ್ಸ್ ಬ್ರೇಕ್ ತೊಗೋಬೇಕು ಅಂತ ಅನ್ಸೋದಿಲ್ವಾ ನಿಮಗೆ? ಆ ಒಂದು 30 ಮಿನಿಟ್ಸ್ ಬ್ರೇಕ್ ಟೈಮಲ್ಲಿ ಇದನ್ನು ಮಾಡಿ. ಓಕೆನಾ. ಸೊ ಫಸ್ಟ್ 3 ಡೇಸಲ್ಲಿ 17 ಚಾಪ್ಟರ್ಸ್ನ ಯು ಹ್ಯಾವ್ ಡನ್ ಆ್ಯಂಡ್ ಡಸ್ಟೆಡ್. ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಓದಿದ್ದೀರಾ. ಆ್ಯಂಡ್ ಮಿಕ್ಕಿರೋ ಅಂಥ ದಿನಗಳಲ್ಲಿ ನೀವೇನು ಮಾಡ್ತಾ ಇದ್ದೀರಾ? 21 29ವರೆಗೂ MCQsಗಳನ್ನ ಸಾಲ್ವ್ ಮಾಡೋವಂಥದ್ದು, ವೀಡಿಯೋಸ್ಗಳನ್ನ ನೋಡೋವಂಥದ್ದು ಆ್ಯಂಡ್ ಮ್ಯಾಪ್ನ ಪ್ರಾಕ್ಟೀಸ್ ಮಾಡೋವಂಥದ್ದು. ಅದಾದಮೇಲೆ 30th ಮಾರ್ಚ್ ವಿಂಡ್ ಡೌನ್ ಡೇ, ಅಂದರೆ ಸ್ವಲ್ಪ ಕಾಮು, ರಿಲ್ಯಾಕ್ಸ್ಡ್, ಬಿಕಾಸ್ ಸ್ಟಾಂಪ್ ಬರ್ತಾ ಇದೆ April 2ಗೆ. ಸೊ 30th 5 ಸಬ್ಜೆಕ್ಟ್ದು ಎಕ್ಸಾಮ್ ಆಗಿದೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಓಕೆನಾ. ಸೊ ರಿಲ್ಯಾಕ್ಸ್ ಆ್ಯಂಡ್ ಕಾಮ್ ಡೌನ್, ಟೇಕ್ ಇಟ್ ಸ್ಲೋ. ಯಾವುದೇ ರೀತಿಯಾದಂಥ ಪ್ರೆಷರ್ಸ್ ಇಲ್ಲ, ಹೊಸ ಚಾಪ್ಟರ್ಸ್ನ ಟಕ ಅಂತ ತೆಗೆದು ಓದೋ ಅವಶ್ಯಕತೆ ಇಲ್ಲ. ಸೊ ನೀವೇನು ಮಾಡಿ ಅಂತಂದರೆ, ಆವತ್ತಿನ ದಿನ ಎಕ್ಸಾಮ್ ಮುಗಿಸ್ಕೊಂಡು ಬಂದಮೇಲೆ ಆರಾಮಾಗಿ ರಿಲ್ಯಾಕ್ಸ್ ಆಗಿ ತಿನ್ನಿ, ನಿದ್ದೆ ಮಾಡಿ, ಎದ್ದೇಳಿ ಫ್ರೆಶ್ ಆಗಿ ಸಂಜೆ ಒಂದು 3 ಅವರ್ ಕೂತ್ಕೊಂಡು ಓದಿ. ನಿಮ್ಮ ಓನ್ ಪೇಸಲ್ಲಿ ಒಂದು 3 ಅವರ್ ಕೂತ್ಕೊಂಡು ಓದಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಓದಿ. ಓಕೆನಾ. ಸೊ ಡಿಫಿಕಲ್ಟ್ ಚಾಪ್ಟರ್ ಯಾವುದಾದ್ರೂ ಇದೆ ಅಂತಂದರೆ ಅದನ್ನು ಓದಿ, ಅಥವಾ ಯಾವುದಾದ್ರೂ ಕ್ವೆಶ್ಚನ್ ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಅಂದಾಗ ಅದನ್ನು ಓದಿ. ಕಾನ್ಸೆಪ್ಟ್ಗಳು ಯಾವುದೋ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತಂದಾಗ, ಸೊ ನಿಮ್ಗೆ ಏನು ಬೇಕೋ ಆ 3 ಅವರ್ ಕೂತ್ಕೊಂಡು ಓದಿ. ಸೊ 5 ಗಂಟೆವರೆಗೂ ರೆಸ್ಟ್ ತೊಗೋತೀರಾ, ಅಥವಾ 6 ಗಂಟೆವರೆಗೂ ರೆಸ್ಟ್ ತೊಗೋತೀರಾ? ಸೊ 8 ಗಂಟೆ 9 ಗಂಟೆವರೆಗೂ ಓದ್ಕೊಳ್ಳಿ. ಅವತ್ತು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಆವತ್ತಿನ ದಿನ ಇಟ್ಸ್ ಲೈಕ್ ಅ ವಿಂಡ್ ಡೌನ್ ಡೇ. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಚಿಲ್, ಬಟ್ ಸ್ಟಿಲ್ ಆವತ್ತಿನ ದಿನ ವೇಸ್ಟ್ ಮಾಡಬಾರ್ದು. ಒಂದು 3 ಅವರ್ಸ್ ಕೂತ್ಕೊಂಡು ಓದಿ, ಮತ್ತೆ 10 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿ ಆರಾಮಾಗಿ ಮಲಗಿಬಿಡಿ. ಓಕೆನಾ. ಅದಾದಮೇಲೆ 31 ಮಾರ್ಚ್ ನಾನು ಹೇಳಿದೆ ಏನು ಬರುತ್ತೆ ಅಂತ. ಇಟ್ಸ್ ದ ಮ್ಯಾರಥಾನ್ ಡೇ. ಸೊ 10 AM ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ನೀವು ನಮಗೆ ಡೆಡಿಕೇಟೆಡ್ ಆಗಿಬಿಡಿ ಅವತ್ತು. ಯಾಕಂದರೆ ಕಂಪ್ಲೀಟ್ ರಿವಿಷನ್ನ ಮಾಡ್ತಾ ಇದ್ದೀವಿ ನಾವು. ಸೊ ಹಾಗಾಗಿ 10 AM ಇಂದ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಫುಲ್ ಡೇ ಬ್ರೇಕ್ಸ್ಗಳಿರುತ್ತೆ. ಓಕೆನಾ. ಸೊ ಶಾರ್ಟ್ ಬ್ರೇಕ್ ಇರುತ್ತೆ, ಲಂಚ್ ಬ್ರೇಕ್ ಇರುತ್ತೆ, ಆಲ್ ಆಫ್ ದ್ಯಾಟ್ ವಿಲ್ ಬಿ ದೇರ್. ಸೊ ಬ್ರೇಕ್ಸ್ನ ನೀವು ಮಧ್ಯೆ ತೊಗೋಬೋದು, ನಾವು ತೊಗೋತೀವಿ. ಸೊ ನಮ್ಮ ಜೊತೆ ನೀವು ಕೂತ್ಕೊಂಡು ಓದ್ಬೋದು. ನಾವು ಹೇಳ್ಕೊಡ್ತಾ ಇರ್ತೀವಿ, ನೀವು ಓದ್ತಾ ಇರ್ತೀರ, ಹೇಳ್ಕೊಡ್ತಾ ಇರ್ತೀವಿ, ನೀವು ಓದ್ತಾ ಇರ್ತೀರ, ಆ ಥರ. ಆಯಿತಾ. ಸೊ 10 AM ಇಂದ ಸ್ಟಾರ್ಟ್ ಆಗುತ್ತೆ. ಅದು 31 ಮಾರ್ಚ್. ಸೊ ಒಂದು ಕಂಪ್ಲೀಟ್ ರಿವಿಷನ್ ನಿಮಗೆ ಆಗುತ್ತೆ. ಸೊ 31 ಅಷ್ಟೊತ್ತಿಗೆ ನೀವು ದ ಮೋಸ್ಟ್ ಇಂಪಾರ್ಟೆಂಟ್ 17 ಚಾಪ್ಟರ್ಸಿಂದ 3 ಮಾರ್ಕ್ಸ್ 4 ಮಾರ್ಕ್ಸ್ಗಳು ಓದಿದ್ದೀರಾ. ಮ್ಯಾಪ್ ವರ್ಕ್ ಆವಾಗ ಮ್ಯಾಪ್ ವರ್ಕ್ನ ಮಾಡಿದ್ದೀರಾ, ನಮ್ಮ ವೀಡಿಯೋಸ್ಗಳನ್ನ ನೋಡಿದ್ದೀರಾ, ಆ್ಯಂಡ್ ಮೇಯ್ನಾಗಿ MCQsಗಳನ್ನ ಸಾಲ್ವ್ ಮಾಡಿದ್ದೀರಾ. ಆ್ಯಂಡ್ 31 ಅಷ್ಟೊತ್ತಿಗೆ ಫುಲ್ ಕಂಪ್ಲೀಟ್ ರಿವಿಷನ್ ಕೂಡ ಆಗ್ತಾಯಿದೆ. ಅಂದರೆ ನಿಮಗೆ 2 ರೌಂಡ್ ಆಫ್ ರಿವಿಷನ್ ಆಲ್ರೆಡಿ ಆಗಿಬಿಟ್ಟಿದೆ. ಇನ್ನು ನಿಮಗೆ ಫಸ್ಟ್ ಕೂಡ ಬಾಕಿ ಇದೆ, ಇನ್ನೊಂದು ಸತಿ ರಿವಿಷನ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಸೆಕೆಂಡ್ ಕೂಡ ಬಾಕಿ ಇದೆ, ಮತ್ತು ನಮ್ಮ ಡೌಟ್ ಸಾಲ್ವಿಂಗ್ ಸೆಷನ್ ಇದೆ. ಏನೆಲ್ಲ ಡೌಟ್ಸ್ ಇದೆಯೋ ಅದನ್ನೆಲ್ಲ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಸೆಕೆಂಡ್ ಬೆಳಗ್ಗೆ ಕೂಡ ಇದೆ. ಸೊ ಯು ನೋ ನೀಡ್ ಟು ವರಿ. ಓಕೆನಾ ಮಕ್ಕಳೇ? ಎಸ್. ಸೊ ಗೋಲ್ಡನ್ ರೂಲ್ಸ್, ಈ ಒಂದು 2 ವೀಕ್ಸ್ಗೆ ಹೊಸ ಚಾಪ್ಟರ್ಸ್ ಏನು ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಡಿ. ಫೋಕಸ್ ಆನ್ ರಿಪೀಟೆಡ್ ಕ್ವೆಶ್ಚನ್ಸ್. ಓಕೆನಾ. ಇಲ್ಲಿ ನೋಡಿ, ಸ್ಟಿಕ್ ಟು ವಾಟ್ ಯು ನೋ. ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ ಮಕ್ಕಳು? ನಿಮ್ಗೆ ಏನು ಗೊತ್ತೋ ಅದನ್ನೇ ಓದಿ ಮತ್ತೆ. ಆ್ಯಂಡ್ ಪ್ರಿಯೋರಿಟೈಸ್ ಕ್ವೆಶನ್ಸ್ ದಟ್ ಅಪಿಯರ್ ಫ್ರೀಕ್ವೆಂಟ್ಲಿ ಇನ್ ಪಾಸ್ ಪೇಪರ್ಸ್. ನಾನು ಹೇಳ್ತಾ ಇಲ್ಲ, PYQPsಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಿ. ಆ್ಯಂಡ್ ರಿವೈಸ್ ಮ್ಯಾಪ್ಸ್, ಡೇಟ್ಸ್ ಆ್ಯಂಡ್ ಕೀವರ್ಡ್ಸ್. ಓಕೆ. ಸೊ ಕ್ವಿಕ್ ಸ್ಕೋರಿಂಗ್ ಏರಿಯಾಸ್ ಅದು. ಆ್ಯಂಡ್ ರೈಟ್ ಆನ್ಸರ್ಸ್ ಡೈಲಿ. ಯಾವಾಗಲೂ ಬರೆದು ಪ್ರಾಕ್ಟೀಸ್ ಮಾಡಿ. ಏನೇ ಓದ್ತಾ ಇದ್ರೂ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಇಟ್ಸ್ ಗೋಣು ಹೆಲ್ಪ್ ಯು ಅ ಲಾಟ್. ಸೊ ಈ 2 ವೀಕ್ಸ್ಗೆ ಇದಂತೂ
ಎಲ್ಲ ಸಬ್ಜೆಕ್ಟ್ಗೂ. ಇಟ್ಸ್ ನಾಟ್ ಜಸ್ಟ್ ಫಾರ್ ಸೋಷಿಯಲ್, ಇಟ್ಸ್ ಫಾರ್ ಆಲ್ ಅದರ್ ಸಬ್ಜೆಕ್ಟ್. ಇನ್ಫ್ಯಾಕ್ಟ್ ಈ 4 ಪಾಯಿಂಟ್ ಕೂಡ ಇದನ್ನು ಬಿಟ್ಟು ಬೇರೆದಕ್ಕೆ ಆ್ಯಕ್ಚುಲಿ ಗ್ರಾಮರ್ ಇರುತ್ತೆ, ಅಥವಾ ಥಿಯರಮ್ಸ್ಗಳು ಇರುತ್ತೆ, ಅಥವಾ ಏನಂತಾರೆ ಡಯಾಗ್ರಾಮ್ಸ್ಗಳಿರುತ್ತೆ, ಆ ಥರ. ಓಕೆನಾ? ಬಟ್ ಜನರಲ್ ಪಾಯಿಂಟ್ಸ್ ಅಂತಲೇ ಹೇಳ್ಬೋದು. ಓಕೆನಾ? ಹೊಸ ಚಾಪ್ಟರ್ ಯಾವುದು ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಡಿ. PYQPs ಕಾನ್ಸಂಟ್ರೇಟ್ ಮಾಡಿ. ಹೈ ಸ್ಕೋರಿಂಗ್ ಏರಿಯಾಸ್ ಏನಿದೆ ಲೈಕ್ ಮ್ಯಾಪ್ ವರ್ಕ್ ಆಗಿರ್ಬೋದು, ಕೀವರ್ಡ್ಸ್ಗಳು, ಇದನ್ನೆಲ್ಲ ಓದ್ಕೊಳ್ಳಿ. ಆ್ಯಂಡ್ ಯಾವಾಗಲೂ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ಇನ್ನೊಂದು ಸತಿ ರಿವೈಸ್ ಮಾಡಿಬಿಡ್ತೀನಿ ನಾನು ಏನು ಹೇಳಿದೆ ಅಂತ. ಸೊ ಬ್ರೀಫ್ಲಿ ನಿಮ್ಮ 2 ವೀಕ್ ಟೈಮ್ ಟೇಬಲ್ ಹೇಗಿರುತ್ತಪ್ಪ ಅಂತಂದರೆ 19th 21st ಮಾರ್ಚ್ವರೆಗೂ 2 ಅವರ್ ದಿನಾಗಲೂ ಓದಿ ಆ 17 ಚಾಪ್ಟರ್ಸ್ ಲಿಸ್ಟ್ ಏನು ಕೊಟ್ಟಿದ್ದೀನೋ ಅದು. ಆ್ಯಂಡ್ ಪ್ರಾಕ್ಟೀಸ್ ಮಿಕ್ಸ್ಚರ್. ಓಕೆ, ಸೊ ಮಿಕ್ಸ್ಚರ್ ಆಫ್ ಪ್ರಾಕ್ಟೀಸ್ ಮಾಡಬೇಕಿಲ್ಲಿ. ಸೊ ಮಿಕ್ಸ್ಚರ್ ಆಫ್ ವಾಟ್? MCQs, ವೀಡಿಯೋಸು ಆ್ಯಂಡ್ ಮ್ಯಾಪ್ಸು. 21st 29th ಮಾರ್ಚ್ವರೆಗೂ ಅಟ್ಲೀಸ್ಟ್ 30 ಮಿನಿಟ್ಸ್ ನೀವು ಕೊಡಬೇಕು. ಏನು ಮಾಡ್ತೀರಾ ಇಲ್ಲಿ? ನಿಮಗೆ ಬ್ರೇಕ್ ಬೇಕು ಅಂತ ಅನಿಸ್ದಾಗ, ಸ್ವಲ್ಪ ಶಿಫ್ಟ್ ಬೇಕು, ಚೇಂಜ್ ಬೇಕು ಅಂತ ಅನಿಸ್ದಾಗ ಮಾಡುವಂಥ ಕೆಲಸ ಇದು. ಓಕೆನಾ? ಆ್ಯಂಡ್ 30th ಮಾರ್ಚ್ಗೆ 3 ಅವರ್ ನಿಮ್ಗೆ ಏನು ಬೇಕೋ ಅದನ್ನು ಓದಿ ಸೋಷಿಯಲ್ ಸೈನ್ಸಲ್ಲಿ. ಟೈಮ್ ಮಾತ್ರ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಬಟ್ ಆವತ್ತಿನ ದಿನ ಸ್ವಲ್ಪ ಜಾಸ್ತಿನೇ ರಿಲ್ಯಾಕ್ಸ್ ಆಗಿ. ಆ್ಯಂಡ್ 31st ನಮ್ಮ ಮ್ಯಾರಥಾನ್ನ ಬಂದು ಜಾಯ್ನ್ ಆಗಿ, ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಎಸ್, ಆನ್ ದ್ಯಾಟ್ ನೋಟ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಮಕ್ಕಳೇ. ಸೊ ನೆಕ್ಸ್ಟ್ ಎಕ್ಸಾಮ್ ಯಾವುದಿದೆಯೋ ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿ. ಆ್ಯಂಡ್ ಹಾಗೆಯೇ ಒಂದು ಸ್ವಲ್ಪ ಸೋಷಲ್ಗೂ ಪ್ರಿಪೇರ್ ಆಗಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒನ್ಸ್ ಫಾರ್ ಆಲ್ ಬರ್ಡನ್ ಆಗಬಾರ್ದು 33 ಚಾಪ್ಟರ್ನ. ಹಾಗಾಗಿ ಸ್ವಲ್ಪ ಟೈಮ್ನ ಸ್ಟ್ರಾಟಜಿಕ್ ಆಗಿ ಹೇಗೆ ಯೂಸ್ ಮಾಡಿಕೊಂಡು ಓದ್ಕೋಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆನ್ ದ್ಯಾಟ್ ನೋಟ್, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಬಾಯ್.